ವೀಕ್ಷಕರೇ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, 18 ಪುರಾಣಗಳು, 4 ವೇದಗಳು ಇನ್ನು ಮುಂತಾದ ಸನಾತನ ಧರ್ಮ ಗ್ರಂಥಗಳನ್ನು ಓದುವ ಮೊದಲು ನಾವು ಕಲ್ಪಭೇದದ ಬಗ್ಗೆ ತಿಳಿದುಕೊಳ್ಳಬೇಕು. ಕಲ್ಪಭೇದದ ಬಗ್ಗೆ ತಿಳಿದುಕೊಳ್ಳದಿದ್ದಲ್ಲಿ ನೀವು ಹಿಂದೂ ಧರ್ಮದಲ್ಲಿ ಜನಿಸಿ ಪ್ರಯೋಜನವಿಲ್ಲ. ಏಕೆಂದರೆ ಕಲ್ಪಭೇದವನ್ನ ಅರಿಯದೆ ನಮ್ಮ ಪುರಾಣ ಧರ್ಮ ಗ್ರಂಥಗಳನ್ನ ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೂ ನಮ್ಮ ಪುರಾಣಗಳು ಸುಳ್ಳು ಎಂಬ ಭಾವನೆ ಬಂದೇ ಬರುತ್ತದೆ. ಅಷ್ಟೇ ಅಲ್ಲ, ಈ ಭೂಮಿ ಮೇಲಿರುವ ಯಾವ ಜೀವಿಯೂ ಶಾಶ್ವತವಲ್ಲ. ಅದೇ ರೀತಿ ಬ್ರಹ್ಮ, ವಿಷ್ಣು, ಶಿವರಿಗೂ ಮರಣವಿದೆ. ರಾಮಾಯಣ, ಮಹಾಭಾರತಗಳು ನೂರಾರು ಬಾರಿ ನಡೆದು ಹೋಗಿದೆ. ನಮ್ಮ ಬ್ರಹ್ಮಾಂಡದಂತೆ ಲಕ್ಷಾಂತರ ಬ್ರಹ್ಮಾಂಡಗಳಿವೆ. ಆ ಬ್ರಹ್ಮಾಂಡಗಳಲ್ಲಿ ಲಕ್ಷಾಂತರ ಬೇರೆ ಬೇರೆ ತ್ರಿಮೂರ್ತಿಗಳಿದ್ದಾರೆ. ನಿಮ್ಮೆಲ್ಲರಿಗೂ ಈ ವಿಷಯಗಳು ಆಶ್ಚರ್ಯವೆನಿಸುತ್ತದೆ. ಏಕೆಂದರೆ ನೀವು ಕಲ್ಪಭೇದಗಳ ಬಗ್ಗೆ ತಿಳಿಯದಿರುವುದೇ ಸಮಸ್ಯೆ. ಈ ಸಂಚಿಕೆಯಲ್ಲಿ ನಮ್ಮ ಸನಾತನ ಧರ್ಮದ ಮೂಲವಾಗಿರುವ ಕಲ್ಪಭೇದ ಮತ್ತು ನಮ್ಮ ಪುರಾಣಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ಗಮನವಿಟ್ಟು ಕೇಳಿ. ತ್ರಿಮೂರ್ತಿಗಳ ಆಯಸ್ಸು. ಶಿವಪುರಾಣದ ಪ್ರಕಾರ ಸತ್ಯ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳಿಗೆ ಒಂದು ಮಹಾಯುಗ, 71 ಮಹಾಯುಗಗಳಿಗೆ ಒಂದು ಮನ್ವಂತರ, 14 ಮನ್ವಂತರಗಳಿಗೆ ಒಂದು ಕಲ್ಪ, 2 ಕಲ್ಪಗಳಿಗೆ ಬ್ರಹ್ಮನಿಗೆ ಒಂದು ದಿನ, 60 ಕಲ್ಪಗಳಿಗೆ ಒಂದು ಬ್ರಹ್ಮಮಾಸ. ಒಂದು ಬ್ರಹ್ಮಮಾಸ ಎಂದರೆ ಬ್ರಹ್ಮನಿಗೆ ಒಂದು ತಿಂಗಳು, 12 ಬ್ರಹ್ಮ ಮಾಸಗಳಿಗೆ ಒಂದು ಬ್ರಹ್ಮ ಸಂವತ್ಸರ. ಒಂದು ಬ್ರಹ್ಮ ಸಂವತ್ಸರ ಎಂದರೆ ಬ್ರಹ್ಮನಿಗೆ ಒಂದು ವರ್ಷ. 100 ಬ್ರಹ್ಮ ಸಂವತ್ಸರಗಳಿಗೆ ಬ್ರಹ್ಮನ ಪರಿಪೂರ್ಣ ಆಯಸ್ಸು ಮುಕ್ತಾಯ. ಹೀಗೆ ಬ್ರಹ್ಮ 100 ಬ್ರಹ್ಮ ಸಂವತ್ಸರಗಳ ಕಾಲ ಜೀವಿಸಿ ಪರಮಾತ್ಮನಲ್ಲಿ ವಿಲೀನವಾಗುವನು. ನಂತರ ಬೇರೊಬ್ಬ ಬ್ರಹ್ಮ ವಿಷ್ಣುವಿನ ನಾಭಿಯಿಂದ ಜನ್ಮ ತಾಳುವನು. ಇದೇ ರೀತಿ ಬ್ರಹ್ಮನ 2 ವರ್ಷಗಳು ವಿಷ್ಣುವಿಗೆ ಒಂದು ದಿನ, 60 ಬ್ರಹ್ಮ ಸಂವತ್ಸರಗಳಿಗೆ ಒಂದು ವಿಷ್ಣು ಮಾಸ, 12 ವಿಷ್ಣು ಮಾಸಗಳಿಗೆ ಒಂದು ವೈಷ್ಣವ ವರ್ಷ, 100 ವೈಷ್ಣವ ವರ್ಷಗಳಿಗೆ ವಿಷ್ಣುವಿನ ಸಂಪೂರ್ಣ ಆಯಸ್ಸು ಮುಕ್ತಾಯ. ಹೀಗೆ ವಿಷ್ಣು 100 ವೈಷ್ಣವ ವರ್ಷಗಳಾದ ಮೇಲೆ ಪರಬ್ರಹ್ಮನಲ್ಲಿ ವಿಲೀನವಾಗುವನು. ನಂತರ ಬೇರೊಬ್ಬ ವಿಷ್ಣು ಪರಬ್ರಹ್ಮನಿಂದ ಜನ್ಮ ತಾಳುವನು. ಇದೇ ರೀತಿಯೇ ವಿಷ್ಣುವಿನ 2 ವರ್ಷಗಳು ಶಿವನಿಗೆ ಒಂದು ದಿನ, 60 ವೈಷ್ಣವ ವರ್ಷಗಳಿಗೆ ಒಂದು ಶಿವಮಾಸ, 12 ಶಿವಮಾಸಗಳಿಗೆ ಒಂದು ಶಿವ ಸಂವತ್ಸರ, 100 ಶಿವ ಸಂವತ್ಸರಗಳಿಗೆ ಶಿವನ ಸಂಪೂರ್ಣ ಆಯಸ್ಸು ಮುಕ್ತಾಯ. ಹೀಗೆ 100 ಶಿವ ಸಂವತ್ಸರಗಳ ಕಾಲ ಜೀವಿಸಿದ ಶಿವ ಪರಮಾತ್ಮನಲ್ಲಿ ವಿಲೀನವಾಗುವನು. ನಂತರ ಆತನ ಸ್ಥಾನಕ್ಕೆ ಬೇರೊಬ್ಬ ಶಿವ ಜನ್ಮ ತಾಳುವನು. ಪರಬ್ರಹ್ಮನ ಸೃಷ್ಟಿಯ ನಿಯಮದ ಪ್ರಕಾರ ತ್ರಿಮೂರ್ತಿಗಳು ಶಾಶ್ವತರಲ್ಲ. ಅವರವರ ಆಯಸ್ಸು ಮುಗಿದ ಮೇಲೆ ಹೊಸ ತ್ರಿಮೂರ್ತಿಗಳು ಜನ್ಮ ತಾಳುವರು. ಯುಗಗಳ ರಹಸ್ಯ. ಸತ್ಯಯುಗದ ಆಯಸ್ಸು 17,28,000 ವರ್ಷಗಳು. ತ್ರೇತಾಯುಗದ ಆಯಸ್ಸು 12,96,000 ವರ್ಷಗಳು. ದ್ವಾಪರ ಯುಗದ ಆಯಸ್ಸು 8,64,000 ವರ್ಷಗಳು. ಕಲಿಯುಗದ ಆಯಸ್ಸು 4,32,000 ವರ್ಷಗಳು. ಈ 4 ಯುಗಗಳು ಮುಗಿದ ಮೇಲೆ ಅತಿ ದೊಡ್ಡ ಪ್ರಳಯ ಸಂಭವಿಸಿ ಇಡೀ ಭೂಮಿಯೇ ನಾಶವಾಗುತ್ತದೆ. ಇದನ್ನ ಪ್ರಾಕೃತ ಪ್ರಳಯ ಎನ್ನುವರು. ಈ ಪ್ರಳಯ ಆದಿಶಕ್ತಿಯ ಪ್ರಭಾವದಿಂದ ನಡೆಯುವುದು. ಸ್ನೇಹಿತರೆ, ಈಗ ನಾವು 28ನೇ ಮಹಾಯುಗದಲ್ಲಿದ್ದೇವೆ. ಹಾಗೂ ಇಂತಹ 71 ಮಹಾಯುಗಗಳಿಗೆ ಒಂದು ಮನ್ವಂತರವಾಗುತ್ತದೆ. ಈ 71 ಮಹಾಯುಗಗಳಿಗೆ ಒಬ್ಬ ಮನು ಅಧಿಪತಿಯಾಗುವನು. ಈ ಮನುವಿನಿಂದಲೇ ಮನುಷ್ಯರ ಜನನವಾಗುವುದು. ಪ್ರಸ್ತುತ ನಾವಿರುವ ಮನ್ವಂತರದ ಹೆಸರು 7ನೇ ವೈವಸ್ವತ ಮನ್ವಂತರ. ಈ ಮನ್ವಂತರದಲ್ಲಿ ವೈವಸ್ವತ ಮನು ಮತ್ತು ಶ್ರದ್ಧಾ ಎಂಬ ದಂಪತಿಗಳೇ ನಮ್ಮೆಲ್ಲರ ಮೊದಲ ತಂದೆ ತಾಯಿ. ಈ ಕಲ್ಪದಲ್ಲಿ ವೈವಸ್ವತ ಮನುವಿಗಿಂತ ಮೊದಲೇ 6 ಮನುಗಳಿದ್ದರು. ಅವರೆಲ್ಲರ ಹೆಸರು ಹೀಗಿದೆ: ಸ್ವಯಂಭು ಮನು, ಸ್ವರೋಚಿಷ ಮನು, ಉತ್ತಮ ಮನು, ತಾಮಸ ಮನು, ರೈವತ ಮನು, ಚಕ್ಷುಷ ಮನು. ಮುಂದೆ ವೈವಸ್ವತ ಮನುವಿನ ನಂತರ 7 ಮನುಗಳು ಜನಿಸಲಿದ್ದಾರೆ. ಅವರ ಹೆಸರುಗಳು ಹೀಗಿದೆ: ಸಾವರ್ಣಿ ಮನು, ದಕ್ಷ ಸಾವರ್ಣಿ ಮನು, ಬ್ರಹ್ಮ ಸಾವರ್ಣಿ ಮನು, ಧರ್ಮ ಸಾವರ್ಣಿ ಮನು, ರುದ್ರ ಸಾವರ್ಣಿ ಮನು, ದೇವ ಸಾವರ್ಣಿ ಮನು, ಇಂದ್ರ ಸಾವರ್ಣಿ ಮನು. ಇದೇ ರೀತಿ ದೇವತೆಗಳ ರಾಜನಾದ ಇಂದ್ರ ದೇವರು ಸಹ ಪ್ರತಿ ಮನ್ವಂತರಕ್ಕೆ ಬದಲಾಗುವರು. ಪ್ರಸ್ತುತ ಹೀಗಿರುವ ಇಂದ್ರದೇವನ ಹೆಸರು ಪುರಂದರ.
ಈ ಕಲ್ಪದಲ್ಲಿ ಪುರಂದರ ಇಂದ್ರ ದೇವನಿಗಿಂತ ಮೊದಲೇ 6 ಇಂದ್ರರಿದ್ದರು. ಅವರ ಹೆಸರು ಹೀಗಿದೆ: ಯಜ್ಞ, ವಿಪಶ್ಚಿತ, ಸುಶಾಂತಿ, ಶಿಬಿ, ವಿಭು, ಮನೋಜವ್. ಮುಂದೆ ಪುರಂದರ ಇಂದ್ರದೇವನ ನಂತರ 7 ಇಂದ್ರರು ಜನಿಸಲಿದ್ದಾರೆ. ಅವರ ಹೆಸರುಗಳು ಹೀಗಿದೆ: ಬಲಿ, ಅದ್ಭುತ, ಶಾಂತಿ, ವಿಷ, ಋತಧಾಮ, ದೇವಸ್ಪತಿ, ಶುಚಿ. ಈ ರೀತಿ ಎಲ್ಲಾ ದೇವತೆಗಳು ಅವರವರ ಆಯಸ್ಸು ಮುಗಿದ ಮೇಲೆ ಪರಮಾತ್ಮನಲ್ಲಿ ವಿಲೀನವಾಗುವರು. ಹೀಗೆ ಒಂದು ಮನ್ವಂತರ ಮುಗಿದ ಮೇಲೆ ಭೂಲೋಕ, ಭುವರ್ಲೋಕ, ಸ್ವರ್ಗ ಲೋಕಗಳು ದಗದಗನೆ ಸುಟ್ಟು ಹೋಗುತ್ತವೆ. ಈ ವಿನಾಶವನ್ನ ಮಾಡುವುದು ರುದ್ರ ಶಿವ. ಬ್ರಹ್ಮಾಂಡಗಳ ರಹಸ್ಯ. ಕೃಷ್ಣದಾಸ್ ಕವಿರಾಜರವರು ಬರೆದಿರುವ ಚೈತನ್ಯ ಚರಿತಾಮೃತ ಗ್ರಂಥದ ಅಧ್ಯಾಯ 21ರಲ್ಲಿ ಇದರ ಬಗ್ಗೆ ಮಾಹಿತಿಗಳಿವೆ. ಇರೋದೊಂದೇ ಬ್ರಹ್ಮಾಂಡ, ನಾನೊಬ್ಬನೇ ಬ್ರಹ್ಮ, ನಾನೇ ಸರ್ವಶ್ರೇಷ್ಠನೆಂದು ಚತುರ್ಮುಖ ಬ್ರಹ್ಮ ಭಾವಿಸಿದ್ದ. ಬ್ರಹ್ಮನ ಈ ಮೂರ್ಖ ಜ್ಞಾನವನ್ನ ತೊಲಗಿಸಲು ಶ್ರೀಕೃಷ್ಣ ಸಮಸ್ತ ಬ್ರಹ್ಮಾಂಡಗಳಲ್ಲಿದ್ದ ಎಲ್ಲಾ ಬ್ರಹ್ಮರನ್ನ ದ್ವಾರಕೆಗೆ ಆಹ್ವಾನಿಸಿದ. ದ್ವಾರಕೆಗೆ ಬಂದಂತಹ ವಿವಿಧ ಬ್ರಹ್ಮರನ್ನ ನೋಡಿ ನಮ್ಮ ಚತುರ್ಮುಖ ಬ್ರಹ್ಮ ಆಶ್ಚರ್ಯಚಕಿತನಾದ. ಅಲ್ಲಿ ಬಂದಂತಹ ಒಬ್ಬ ಬ್ರಹ್ಮನಿಗೆ 8 ತಲೆಗಳಿದ್ದರೆ ಮತ್ತೊಬ್ಬ ಬ್ರಹ್ಮನಿಗೆ 16 ತಲೆಗಳಿದ್ದವು. ಹೀಗೆ 100, 1000, 10,000, 1,00,000 ತಲೆಗಳಿರುವ ಬ್ರಹ್ಮರಿದ್ದರು. ಹಾಗೆಯೇ ಬೇರೆ ಬೇರೆ ಬ್ರಹ್ಮಾಂಡಗಳಿಗೆ ಸಂಬಂಧಿಸಿದ ಇಂದ್ರರು ಮತ್ತು ಶಿವರು ದ್ವಾರಕೆಗೆ ಆಗಮಿಸಿದ್ದರು. ಒಬ್ಬ ಇಂದ್ರನಿಗಿಂತ ಮತ್ತೊಬ್ಬ ಇಂದ್ರ ಶಕ್ತಿಶಾಲಿಯಾಗಿದ್ದ. ಹಾಗೆಯೇ ಒಬ್ಬ ಶಿವನಿಗಿಂತ ಇನ್ನೊಬ್ಬ ಶಿವ ಶಕ್ತಿಶಾಲಿಯಾಗಿದ್ದ. ಈ ಪರಮ ಸತ್ಯವನ್ನ ನೋಡಿ ನಮ್ಮ ಚತುರ್ಮುಖ ಬ್ರಹ್ಮ ಮೂಕ ವಿಸ್ಮಿತನಾದ. ಆ ಸಂದರ್ಭದಲ್ಲೇ ಬ್ರಹ್ಮಾಂಡದ ಪರಮ ಸತ್ಯವನ್ನ ಕೃಷ್ಣ ಬ್ರಹ್ಮನಿಗೆ ವಿವರಿಸಿದ್ದ. ಬ್ರಹ್ಮಾಂಡ ಒಂದೇ ಅಲ್ಲ, ಅಸಂಖ್ಯಾತ ಬ್ರಹ್ಮಾಂಡಗಳಿವೆ. ಒಂದೊಂದು ಬ್ರಹ್ಮಾಂಡದಲ್ಲೂ ಬೇರೆ ಬೇರೆ ತ್ರಿಮೂರ್ತಿಗಳಿದ್ದಾರೆ. ಹಾಗಾಗಿ ಶಿವನು ಒಬ್ಬನೇ ಅಲ್ಲ, ಅಸಂಖ್ಯಾತ ಶಿವರಿದ್ದಾರೆ. ವಿಷ್ಣು ದೇವನು ಒಬ್ಬನೇ ಅಲ್ಲ, ಅಸಂಖ್ಯಾತ ವಿಷ್ಣು ದೇವರಿದ್ದಾರೆ ಎಂಬ ಸತ್ಯವನ್ನ ಶ್ರೀಕೃಷ್ಣ ತಿಳಿಸಿದ್ದ. ಕಲ್ಪಭೇದಗಳ ರಹಸ್ಯ. 14 ಮನ್ವಂತರಗಳಿಗೆ ಒಂದು ಕಲ್ಪವಾಗುವುದು. ಪ್ರಸ್ತುತ ಈಗ ನಾವಿರುವ ಕಲ್ಪದ ಹೆಸರು ಶ್ವೇತ ವರಾಹ ಕಲ್ಪ. ಒಂದು ಕಲ್ಪ ಬ್ರಹ್ಮನಿಗೆ ಹಗಲಾದರೆ ಇನ್ನೊಂದು ಕಲ್ಪ ಆತನಿಗೆ ಇರುಳಿದ್ದಂತೆ. ಹಗಲಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಆರಂಭಿಸುವನು, ಇರುಳಲ್ಲಿ ಇಡೀ ಕಲ್ಪ ನಿದ್ರಿಸುವನು. ಒಂದು ಕಲ್ಪವಾದ ಮೇಲೆ ನಮ್ಮ ಭೂಲೋಕದ ಕೆಳಗೆ ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ, ಪಾತಾಳವೆಂಬ 7 ಲೋಕಗಳಿವೆ. ಆ ಲೋಕಗಳ ಕೆಳಗಡೆ ಗರ್ಭೋದಕ ಎಂಬ ದೈವಿಕ ಶಕ್ತಿಯುಳ್ಳ ಸಾಗರ ಆವರಿಸಿದೆ. ಆ ಸಾಗರಕ್ಕೆ ಅಧಿಪತಿ ಗರ್ಭೋದಕಶಾಹಿ ವಿಷ್ಣು. ಒಂದು ಕಲ್ಪದ ಸಮಯವಾದ ಮೇಲೆ ಗರ್ಭೋದಕಶಾಹಿ ವಿಷ್ಣು ತನ್ನ ದೇಹದಿಂದ ಗರ್ಭೋದಕ ಸಾಗರವನ್ನ ಹೆಚ್ಚಿಸಿ 13 ಲೋಕಗಳನ್ನ ಮುಳುಗಿಸಿ ಜಲಪ್ರಳಯವನ್ನೇ ಸೃಷ್ಟಿಸಿ ಬಿಡುವನು. ಇದನ್ನ ನೈಮಿತ್ತಿಕ ಪ್ರಳಯ ಎನ್ನುವರು. ಸ್ನೇಹಿತರೆ, ಕಲ್ಪಗಳು ಎಂದರೆ ಏನು ಎಂಬುದು ನಿಮಗೆ ಅರ್ಥವಾಯಿತು. ಆದರೆ ಕಲ್ಪಭೇದ ಏನು ಅನ್ನುವುದು ಈಗ ನಿಮಗೆ ತಿಳಿಯಲಿದೆ. ನಮ್ಮ ಸನಾತನ ಧರ್ಮದಲ್ಲಿ 18 ಮಹಾಪುರಾಣಗಳನ್ನ ನಾವು ಕಾಣಬಹುದು. ಈ 18 ಪುರಾಣಗಳನ್ನ ರಚಿಸಿದ್ದು ಮಹರ್ಷಿ ವೇದವ್ಯಾಸರು. ವೇದವ್ಯಾಸರು ಬರೆದಿರುವ ಈ ಪುರಾಣಗಳು ಒಂದಕ್ಕೊಂದು ಹೋಲಿಕೆಯಾಗುವುದಿಲ್ಲ. ಉದಾಹರಣೆ, ಶಿವಪುರಾಣದಲ್ಲಿ ಶಿವನೇ ಮೊದಲು ಜನಿಸಿದ್ದು, ವಿಷ್ಣು ಪುರಾಣದಲ್ಲಿ ವಿಷ್ಣು ದೇವನೇ ಮೊದಲು ಜನಿಸಿದ್ದು, ದೇವಿ ಭಾಗವತ ಪುರಾಣದಲ್ಲಿ ಆದಿಶಕ್ತಿಯೇ ಮೊದಲು ಜನಿಸಿದ್ದು, ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಶ್ರೀಕೃಷ್ಣನೇ ಮೊದಲು ಜನಿಸಿದ್ದು. ಈ ರೀತಿಯಲ್ಲಿ ಅನೇಕ ವಿಷಯಗಳು ಒಂದಕ್ಕೊಂದು ವಿರುದ್ಧವಾಗಿದೆ. ಈ ಪುರಾಣಗಳನ್ನ ತಿಳಿದ ಮೇಲೆ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸುತ್ತವೆ. 18 ಪುರಾಣಗಳು ಸರಿಯೋ ತಪ್ಪೋ, ಸುಳ್ಳೋ ನಿಜವೋ? ಆಗಿನ ಕಾಲದಲ್ಲಿ ಯಾರೋ ಬೇಕಂತಲೇ ಈ ರೀತಿ ಬರೆದಿರಬೇಕೆಂಬ ಸಂಶಯ ನಮ್ಮೆಲ್ಲರ ಮನಸ್ಸಿಗೆ ಬಂದೇ ಬರುತ್ತದೆ. ಆದರೆ ವಾಸ್ತವಿಕ ಸತ್ಯದ ಬಗ್ಗೆ ಸಾಕ್ಷಿ ಸಮೇತ ಈಗ ನೀವು ತಿಳಿದುಕೊಳ್ಳಲಿದ್ದೀರಾ. ಮತ್ಸ್ಯ ಪುರಾಣ 53ನೇ ಅಧ್ಯಾಯದಲ್ಲಿ ಯಾವ ಪುರಾಣಗಳು ಯಾವ ಕಲ್ಪಗಳಿಗೆ ಸಂಬಂಧಪಟ್ಟಿದೆ ಎಂಬ ಮಾಹಿತಿಗಳನ್ನು ಹೀಗೆ ಉಲ್ಲೇಖಿಸಿದೆ. ರಥಾಂತರ ಕಲ್ಪದಲ್ಲಿ ನಡೆದ ಘಟನೆಗಳನ್ನು ಬ್ರಹ್ಮ ವೈವರ್ತ ಪುರಾಣ ತಿಳಿಸುತ್ತದೆ. ಈ ಕಲ್ಪದಲ್ಲಿ ಶ್ರೀಕೃಷ್ಣನೇ ಮೊದಲು ಜನಿಸಿದ್ದ. ಹಾಗೆಯೇ ಕೂರ್ಮ ಪುರಾಣ ಲಕ್ಷ್ಮೀ ಕಲ್ಪ, ಸ್ಕಂದ ಪುರಾಣ ಸತ್ಪುರುಷ ಕಲ್ಪ, ಲಿಂಗ ಪುರಾಣ ಆಗ್ನೇಯ ಕಲ್ಪ, ವಾಯುಪುರಾಣ ಮತ್ತು ಶಿವಪುರಾಣ ಶ್ವೇತಕಲ್ಪ.
ಈ 4 ಕಲ್ಪಗಳಲ್ಲಿ ಶಿವನೇ ಮೊದಲು ಜನಿಸಿದ್ದು ಹಾಗೂ ಈ 4 ಪುರಾಣಗಳು 4 ಕಲ್ಪಗಳ ಬಗ್ಗೆ ತಿಳಿಸುತ್ತವೆ. ಇದರಂತೆ ವಿಷ್ಣು ಪುರಾಣ ಶ್ವೇತ ವರಾಹ ಕಲ್ಪ, ಭಾಗವತ ಪುರಾಣ ಸಾರಸ್ವತ ಕಲ್ಪ, ನಾರದ ಪುರಾಣ ಭ್ರಾತ ಕಲ್ಪ, ಅಗ್ನಿ ಪುರಾಣ ಈಶಾನ ಕಲ್ಪ, ಭವಿಷ್ಯ ಪುರಾಣ ಅಘೋರ ಕಲ್ಪ, ಪದ್ಮ ಪುರಾಣ ಪದ್ಮಕಲ್ಪ, ವಾಮನ ಪುರಾಣ ಕೂರ್ಮಕಲ್ಪ, ಮತ್ಸ್ಯ ಪುರಾಣ ವರಾಹ ಕಲ್ಪ, ಬ್ರಹ್ಮಾಂಡ ಪುರಾಣ ಆದಿಕಲ್ಪ. ಈ 9 ಕಲ್ಪಗಳಲ್ಲಿ ವಿಷ್ಣುದೇವ ಮೊದಲು ಜನಿಸಿದ್ದಾರೆ. ಈ 9 ಪುರಾಣಗಳು ಸಹ ವಿವಿಧ ಕಲ್ಪಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನ ಉಲ್ಲೇಖಿಸಲಾಗಿದೆ. ಒಟ್ಟಾರೆ ನಮ್ಮ 18 ಪುರಾಣಗಳು ಮತ್ತು ಉಪ ಪುರಾಣಗಳ ಪ್ರಕಾರ ವಿಷ್ಣುದೇವ 14 ಬಾರಿ, ಪರಮಶಿವ 4 ಬಾರಿ, ಶ್ರೀಕೃಷ್ಣ 1 ಬಾರಿ, ಆದಿಶಕ್ತಿ 1 ಬಾರಿ ಆದಿದೇವರಾಗಿ ವಿವಿಧ ಕಲ್ಪಗಳಲ್ಲಿ ಜನಿಸಿದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಅರ್ಥವಾಗಿರಬೇಕು, ಪ್ರತಿ ಕಲ್ಪಕ್ಕೂ ಬೇರೆ ಬೇರೆ ಹೆಸರುಗಳಿವೆ. ಪ್ರತಿ ಕಲ್ಪದಲ್ಲೂ ನೈಮಿತ್ತಿಕ ಪ್ರಳಯ ಸಂಭವಿಸುತ್ತದೆ. ನೈಮಿತ್ತಿಕ ಪ್ರಳಯವಾದ ಮೇಲೆ ತ್ರಿಮೂರ್ತಿಗಳು ತಮ್ಮ ಶಾರೀರಿಕ ರೂಪವನ್ನ ತ್ಯಜಿಸಿ ಎಲ್ಲರೂ ಒಂದೇ ಅಂಶವಾಗುವರು. ಮತ್ತೆ ಹೊಸ ಸೃಷ್ಟಿಯ ಬೇರೊಂದು ಕಲ್ಪದಲ್ಲಿ ತ್ರಿಮೂರ್ತಿಗಳು ವ್ಯಕ್ತವಾಗುವರು. ಒಂದು ಕಲ್ಪದಲ್ಲಿ ಶಿವ ಆದಿದೇವನಾದರೆ ಮತ್ತೊಂದು ಕಲ್ಪದಲ್ಲಿ ವಿಷ್ಣು ಆದಿದೇವನಾಗುವನು. ಹೀಗೆ ಭಗವಂತನು ತನ್ನ ಎಲ್ಲಾ ಪ್ರಮುಖ ಅಂಶಗಳಿಗೆ ಆದಿದೇವನಾಗುವ ಅವಕಾಶ ನೀಡಿ ಪರಮಾತ್ಮನ ಒಂದು ಅಂಶ ಮಾತ್ರವೇ ಸರ್ವಶ್ರೇಷ್ಠ ಎಂಬ ಭಾವನೆ ಬಾರದಂತೆ ಈ ರೀತಿ ಮಾಡಿದ್ದಾನೆ. ವೀಕ್ಷಕರೇ, ಪ್ರತಿ ಪುರಾಣಗಳನ್ನ ಗಮನಿಸಿ, ಅವುಗಳು ಬೇರೆ ಬೇರೆ ಕಲ್ಪಗಳಲ್ಲಿ ನಡೆದಂತಹ ಮಾಹಿತಿಗಳನ್ನ ಶೇಖರಿಸಿಕೊಂಡಿವೆ. ಈ ಸತ್ಯವನ್ನರಿಯದ ಮೂರ್ಖರು ನಮ್ಮ ಪುರಾಣಗಳೆಲ್ಲ ಸುಳ್ಳುಗಳೆಂದು ಭಾವಿಸುವರು. ರಾಮಾಯಣ ಮತ್ತು ಮಹಾಭಾರತಗಳ ರಹಸ್ಯ. ಸ್ನೇಹಿತರೆ, ಯುಗಗಳು ಹೇಗೆ ಪುನರಾವರ್ತನೆಯಾಗುತ್ತದೆಯೋ ಅದೇ ರೀತಿ ರಾಮಾಯಣ ಮತ್ತು ಮಹಾಭಾರತಗಳು ಸಹ ಪುನರಾವರ್ತನೆಯಾಗುತ್ತವೆ. ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಇಲ್ಲಿದೆ. ಮೊದಲ ಸಾಕ್ಷಿ, ನಾವೀಗ ಇರುವುದು ಶ್ವೇತ ವರಾಹ ಕಲ್ಪ 7ನೇ ವೈವಸ್ವತ ಮನ್ವಂತರ 28ನೇ ಮಹಾಯುಗ. ನಾವು ಓದುತ್ತಿರುವ ವಾಲ್ಮೀಕಿ ರಾಮಾಯಣ ಈ ಮಹಾಯುಗಕ್ಕೆ ಸಂಬಂಧಪಟ್ಟಿಲ್ಲ, ಕಳೆದ 24ನೇ ಮಹಾಯುಗಕ್ಕೆ ಸಂಬಂಧಪಟ್ಟ ರಾಮಾಯಣವಾಗಿದೆ. ಎರಡನೇ ಸಾಕ್ಷಿ, ವ್ಯಾಸ ಮಹರ್ಷಿ ರಚಿಸಿರುವ ಆಧ್ಯಾತ್ಮ ರಾಮಾಯಣ ಈ ಕಲ್ಪಕ್ಕೆ ಸಂಬಂಧಪಟ್ಟಿಲ್ಲ, ಆಧ್ಯಾತ್ಮ ರಾಮಾಯಣ ಆದಿಕಲ್ಪಕ್ಕೆ ಸಂಬಂಧಪಟ್ಟಿದೆ. ಮೂರನೇ ಸಾಕ್ಷಿ, ಋಗ್ವೇದ ಗ್ರಂಥ ಯೋಗ ವಸಿಷ್ಠ ಭಾಗ ನಿರ್ವಾಣ ಪ್ರಕರಣ ವಿಭಾಗ 22ನೇ ಅಧ್ಯಾಯ 30ನೇ ಶ್ಲೋಕದ ಪ್ರಕಾರ ಕಾಕಾಭುಷುಂಡಿ ಎಂಬ ತಪಸ್ವಿ ರಾಮಾಯಣ ಮಹಾಭಾರತಗಳು ಪದೇ ಪದೇ ಪುನರಾವರ್ತನೆಯಾಗುವುದನ್ನ ಕಂಡನಂತೆ. ಕಾಕಾಭುಷುಂಡಿ ಮಹಾಭಾರತ 16 ಬಾರಿ, ರಾಮಾಯಣ 11 ಬಾರಿ ನೋಡಿರುವುದಾಗಿ ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ನಾಲ್ಕನೇ ಸಾಕ್ಷಿ, ತುಳಸಿದಾಸರು ಅವಧಿ ಭಾಷೆಯಲ್ಲಿ ರಾಮಾಯಣದ ರಹಸ್ಯದ ಬಗ್ಗೆ ಶ್ರೀರಾಮಚರಿತ ಮಾನಸ್ ಎಂಬ ಗ್ರಂಥದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ. ನಾನಾ ಬಾಂತಿ ರಾಮ ಅವತಾರ, ರಾಮಾಯಣ ಶತಕೋಟಿ ಅಪಾರ, ಕಲ್ಪಭೇದ ಹರಿಚರಿತು ಸುಹಾಯೆ, ಬಾಂತಿ ಅನೇಕ ಮುನಿಸನ್ಹ ಗಾಯೆ. ಇದರ ಅರ್ಥವೇನೆಂದರೆ, ಬೇರೆ ಬೇರೆ ಕಲ್ಪಗಳಲ್ಲಿ ಎಷ್ಟೋ ರಾಮಾವತಾರಗಳಿವೆ, ರಾಮಾಯಣ 100 ಕೋಟಿಗಿಂತಲೂ ಹೆಚ್ಚಿವೆ. ವಿವಿಧ ಕಲ್ಪಗಳಲ್ಲಿ ಋಷಿಗಳು ರಾಮಾಯಣಗಳನ್ನ ಅನೇಕ ರೀತಿಯಲ್ಲಿ ವಿವರಿಸಿದ್ದಾರೆ. ರಾಮಾಯಣ ಮತ್ತು ಮಹಾಭಾರತಗಳು ಪದೇ ಪದೇ ಪುನರಾವರ್ತನೆಯಾಗುವ ರಹಸ್ಯಗಳು ಈಗ ನಿಮಗೆ ತಿಳಿದಿದೆ. ಈಗ ಇದರಲ್ಲಿರುವ ಮತ್ತೊಂದು ರಹಸ್ಯವೇನೆಂದರೆ, ರಾಮಾಯಣ ಎಲ್ಲ ಯುಗಗಳಲ್ಲಿ ಒಂದೇ ರೀತಿ ನಡೆದಿಲ್ಲ. ಎಲ್ಲಾ ಯುಗಗಳಲ್ಲೂ ಅದೇ ಪಾತ್ರಗಳಿರುತ್ತವೆ, ಆದರೆ ಯುಗದಿಂದ ಯುಗಕ್ಕೆ ಆ ಘಟನೆಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತವೆ. ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಹೀಗಿದೆ. ಅದ್ಭುತ ರಾಮಾಯಣದ ಪ್ರಕಾರ ಒಂದು ಯುಗದಲ್ಲಿ ರಾವಣನಿಗೆ 1000 ತಲೆಗಳಿರುವಂತಹ ಸಹಸ್ರ ರಾವಣನೆಂಬ ಅಣ್ಣನಿದ್ದ. 10 ತಲೆಯ ರಾವಣ ಶ್ರೀರಾಮನಿಂದ ಕೊನೆಯಾದ. ತನ್ನ ತಮ್ಮನಾದ ರಾವಣನನ್ನ ಕೊಂದಿದ್ದಕ್ಕಾಗಿ ಸಹಸ್ರ ರಾವಣ ಶ್ರೀರಾಮನನ್ನ ಯುದ್ಧದಲ್ಲಿ ಸಾಯಿಸಲು ಮುಂದಾಗಿದ್ದ. ಆ ಸಮಯದಲ್ಲಿ ಸೀತಾಮಾತೆ ಉಗ್ರ ರೂಪ ತಾಳಿ ಸಹಸ್ರ ರಾವಣನನ್ನ ಕೊಂದು ರಾಮನನ್ನ ರಕ್ಷಿಸಿದರಂತೆ. ಒಂದು ಯುಗದಲ್ಲಿ ಶಿವನ ಪುತ್ರ ಜಲಂಧರನೇ ರಾವಣನಾದ. ಮತ್ತೊಂದು ಯುಗದಲ್ಲಿ ಕೈಕೇಯಿ ರಾಜ್ಯದ ರಾಜನಾದ ಪ್ರತಾಪಭಾನು ರಾವಣನಾದ. ಮಗದೊಂದು ಯುಗದಲ್ಲಿ ವೈಕುಂಠಕ್ಕೆ ದ್ವಾರಪಾಲಕನಾಗಿದ್ದ ಜಯನೇ ರಾವಣನಾದ.
ಒಂದು ಯುಗದಲ್ಲಿ ಕಪ್ಪೆಯೊಂದು ಮಂಡೋದರಿಯಾಗಿ ಬದಲಾಗಿ ರಾವಣನನ್ನ ವಿವಾಹವಾಯ್ತಂತೆ. ಮತ್ತೊಂದು ಯುಗದಲ್ಲಿ ಮಧುರಾ ಎಂಬ ಅಪ್ಸರೆ ಪಾರ್ವತಿಯ ಶಾಪದಿಂದ ಕಪ್ಪೆಯಾಗಿ ಕಪ್ಪೆಯಿಂದ ಮಂಡೋದರಿಯಾಗಿ ಬದಲಾಗಿ ರಾವಣನನ್ನ ವಿವಾಹವಾದಳು. ಸ್ನೇಹಿತರೆ, ಈಗ ನಿಮಗೆ ಅರ್ಥವಾಗಿರಬೇಕಲ್ಲವೇ? ಯುಗಗಳು ಪುನರಾವರ್ತನೆಯಾದಂತೆ ರಾಮಾಯಣ ಮತ್ತು ಮಹಾಭಾರತಗಳು ಸಹ ಪುನರಾವರ್ತನೆಯಾಗುತ್ತವೆ. ಆದರೆ ಅಲ್ಲಿ ನಡೆಯುವಂತಹ ಘಟನೆಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಇದಿಷ್ಟು ನಮ್ಮ ಸನಾತನ ಧರ್ಮದ ಗ್ರಂಥಗಳನ್ನು ಓದುವ ಮೊದಲು ನಾವು ತಿಳಿದುಕೊಳ್ಳಲೇಬೇಕಾದ ಅತ್ಯವಶ್ಯಕ ಮಾಹಿತಿಗಳಿವು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.